ಫ್ರೆಂಡ್ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಬರುವಾಗ ಅಪಘಾತ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ಥಾರ್ ಕಾರು ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ ಮೂವರ ಸ್ಥಿತಿ ಗಂಭೀರವಾಗಿದೆ. ಬೆಳ್ಳಂಬೆಳಗ್ಗೆ ಆದ ದುರ್ಘಟನೆ. ಫ್ರೆಂಡ್ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಚಾಲಕನ ನಿಯಂತ್ರಣ ತಪ್ಪಿದೆ. ಥಾರ್ ಕಾರ್ನಲ್ಲಿ ಬರ್ತಾ ಇದ್ರು, ಮಗುಚಿ ಬಿದ್ದಿದೆ. ಈ ಕಾರು ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ರೆ ಮೂವರ ಸ್ಥಿತಿ ಗಂಭೀರವಾಗಿದೆ. ಕಾರಿನಲ್ಲಿದ್ದ ಪವನ್, ದೀಪಕ್ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿರೋದು. ನೆಲಮಂಗಲ ತಾಲೂಕಿನ ಕಂಬಾಳು ಗ್ರಾಮದ ಬಳಿ ಅಪಘಾತ ಸಂಭವಿಸಿರುವುದು. ಮೂವರ ಸ್ಥಿತಿ ಗಂಭೀರವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಕಳೆದ ರಾತ್ರಿ ಸ್ನೇಹಿತನ ಬರ್ತ್ಡೇ ಮುಗಿಸಿ ವಾಪಸ್ ಆಗ್ತಾ ಇದ್ರು. ಅತಿ ವೇಗದಿಂದ ಅಪಘಾತ ಸಂಭವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಸ್ಥಳಕ್ಕೆ ಡಾಬಾಸ್ಪೇಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸೋದಕ್ಕೂ ಮುಂದಾಗಿದ್ದಾರೆ. ಬರ್ತ್ಡೇ ಇತ್ತು, ಸ್ನೇಹಿತರ ಬರ್ತ್ಡೇ, ಹಾಗಾಗಿ ಗ್ಯಾಂಗ್ನಲ್ಲಿ ಹೋಗಿದ್ರು ಅನ್ಸುತ್ತೆ. ಥಾರ್ ಕಾರ್ನಲ್ಲಿ 5 ಜನ ಹೋಗಿದ್ರು. ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 3 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಸ್ಥಿತಿ ಗಂಭೀರವಾಗಿದೆ. ಅಂದರೆ ಓವರ್ ಸ್ಪೀಡೇ ಈ ಅಪಘಾತಕ್ಕೆ ಅಥವಾ ಈ ಸಾವಿಗೆ ಕಾರಣವಾಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಸದ್ಯ ಕಾರ್ನಲ್ಲಿದ್ದ ಪವನ್ ಹಾಗೆ ದೀಪಕ್ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದು ನೆಲಮಂಗಲ ತಾಲೂಕಿನ ಕಂಬಾಳು ಗ್ರಾಮದ ಬಳಿ ಅಪಘಾತ ಆಗಿರುವುದು. ಸದ್ಯ ಮೂವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅತಿ ವೇಗದಿಂದ ವಾಹನವನ್ನ ಚಲಾಯಿಸಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಈಗಿನ ಸ್ಪೀಡ್ ಅಥವಾ ಈಗಿನ ಜನರೇಷನ್ನ ಆ ವೇಗದ ಶೈಲಿ ಎಲ್ಲವೂ ಕೂಡ ಅಪಘಾತಕ್ಕೆ ತಂದೊಡ್ತಾ ಇದೆ. ಸದ್ಯ ನಿನ್ನೆ ರಾತ್ರಿ ಬರ್ತ್ಡೇ ಪಾರ್ಟಿಯನ್ನ ಮುಗಿಸ್ಕೊಂಡು ಎಲ್ಲ ಜಾಲಿಯಾಗಿ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಸಂಭವಿಸಿದ ಅಪಘಾತ ನಿಜಕ್ಕೂ ಕೂಡ ಸದ್ಯ ಬೇಸರ ವ್ಯಕ್ತವಾಗ್ತಾ ಇದೆ. ಜೊತೆಗೆ ನೋವಾಗತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಸುರಕ್ಷಿತವಾಗಿ ಬರಬಹುದಾಗಿತ್ತು ಒಂದು ಕಂಟ್ರೋಲ್ನಲ್ಲಿ ಇದ್ದಿದ್ರೆ. ಆದರೆ ಚಾಲಕನ ಕಂಟ್ರೋಲ್ ತಪ್ಪಿ ಆದಂತಹ ಘಟನೆ ಇದು. ಕಾರ್ನಲ್ಲಿದ್ದ ಪವನ್ ಹಾಗೆ ದೀಪಕ್ ಎಂಬ ಇಬ್ಬರು ಯುವಕರು ಭಾವಚಿತ್ರವನ್ನು ಗಮನಿಸ್ತಿದ್ರಿ. ಇವರು ಸಾವನ್ನಪ್ಪಿರೋದು. ಸದ್ಯ ಮೂವರ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ಳಲಾಗ್ತಾ ಇದೆ. ಹಾಗೆ ಡಾಬಾಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಏನು ಡ್ರಂಕ್ ಆ್ಯಂಡ್ ಡ್ರೈವ್ ಏನಾದರೂ ಆಗಿತ್ತಾ, ಓವರ್ ಸ್ಪೀಡ್ ಲಿಮಿಟ್ ಏನಿತ್ತು, ಜೊತೆಗೆ ಏನಾದರೂ ಸಮಸ್ಯೆಗಳಾಗಿತ್ತಾ ವೆಹಿಕಲ್ನಲ್ಲಿ, ಈ ಎಲ್ಲದರ ಪರಿಶೀಲನೆಗೂ ಕೂಡ ಒಳಪಡಿಸಿದ್ದಾರೆ. ಸದ್ಯ ಬರ್ತ್ಡೇ ಪಾರ್ಟಿ ಖುಷಿಯಾಗಿ ಎಲ್ಲ ಮುಗಿಸ್ಕೊಂಡು ಬಂದಿರೋದು, ಬಹಳ ದುಃಖದಲ್ಲಿ ಅಂತ್ಯ ಆಗಿರೋದು ಬಹಳಷ್ಟು ಬೇಸರಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಥಾರ್ನಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಮುಗಿಸ್ಕೊಂಡು 5 ಜನ ಸ್ನೇಹಿತರು ಖುಷಿಯಾಗಿ ಬರ್ತಾ ಇದ್ರು. ಆ ಕಾರಿನ ವ್ಯವಸ್ಥೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ, ಪಲ್ಟಿ ಆಗಿದೆ. ಸೊ ಆ ಅಪಘಾತದಲ್ಲಿ ಇಬ್ಬರು ಸ್ನೇಹಿತರು ಪ್ರಾಣವನ್ನು ಕಳ್ಕೊಂಡಿದ್ರೆ ಮೂವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅಟ್ಲೀಸ್ಟ್ ಈಗಾದರೂ ಯುವ ಜನತೆ ಏನಾದರೂ ನಾವು ವೆಹಿಕಲನ್ನು ಚಲಾಯಿಸ್ತಾ ಇದ್ದೀವಿ, ದೂರದೂರಿನಿಂದ ರಾತ್ರಿ ಹೊತ್ತು ನಸುಕಿನ ಜಾವ ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಂಟ್ರೋಲ್ನಲ್ಲಿ ಇರಬೇಕು. ಓವರ್ ಸ್ಪೀಡ್ ಒಳ್ಳೆಯದಲ್ಲ ಅನ್ನೋದು. ಸದ್ಯ ಫ್ರೆಂಡ್ನ ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ ಅಪಘಾತ ಆಗಿರೋದು. ಇನ್ನು ಅತಿ ವೇಗದಿಂದಲೇ ಅಪಘಾತ ಸಂಭವಿಸಿರುವ ಶಂಕೆ ವ್ಯಕ್ತವಾಗ್ತಾ ಇದ್ದು ಪೊಲೀಸರು ಕೂಡ ಪ್ರಾಥಮಿಕ ತನಿಖೆಯನ್ನು ಕೈಗೊಂಡಿದ್ದಾರೆ.